ಏನಾದ್ರು ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ತರಬೇತಲೆ ಹೋರಾಟವನ್ನ ಜಿಲ್ಲಾ ಪಂಚಾಯತಿ ಮುಂದೆಗಡೆನೆ ನಾನು ಮಾಡ್ತೀನಿ. ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿ ಮತ್ತೆ ದೂರು ಕೊಡ್ತೀನಿ ಕಮಿಷನರ್ಗೆ, RDPRಗೆ, ಎಲ್ಲ ಸರ್ಕಾರಕ್ಕೆಲ್ಲ. ಕೊಟ್ಟದಂತ ದೂರ್ಗೆ ಸಂಬಂಧ ಇಲ್ಲದೆ ಇರುವಂತ ಉತ್ತರನ DO ಅವ್ರಿಗೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಆರೋಪ ಮಾಡಿ ಕೊಟ್ಟಿದ್ದಾರೆ. ಈ ತರ ನನಗೆ ಇಲ್ಲ ಸಲ್ಲದ ಆರೋಪ ಮಾಡಿ ನನ್ನ ಮೇಲೆ ಎದುರಿಸುವಂತ ಕೆಲಸವನ್ನ ಮಾಡ್ತಾವ್ರೆ. ತಾಲೂಕ್ ಪಂಚಾಯತಿ ಕನಕಪುರದಲ್ಲಿ ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿ PDO ಸೆಕ್ರೆಟರಿನ ಕೂಡಲೇ ಕಾನೂನು ಕ್ರಮ ಕೈಗೊಂಡವ್ರ ಮೇಲೆ ಅವ್ರನ್ನ ಅಮಾನತುಗೊಳಿಸ್ಬೇಕು ಎಂದು ಈ ಮೂಲಕ ಕೇಳ್ಕೊತೀನಿ ಸ್ವಾಮಿ. ನನ್ನ ಹೆಸರು ಪವನ್ ಕುಮಾರ್ ಅಂತ, ಕನಕಪುರ ತಾಲೂಕು ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಅಡಿಕೆಹಳ್ಳ ಗ್ರಾಮ. ವಿಷಯ ಏನಂದ್ರೆ, ದಿನಾಂಕ 28/12/2023 ನಮ್ಮ ತಾಯಿ ಶಿವಮ್ಮ ಅವ್ರಿಗೆ ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿ PDO ದಾಸಯ್ಯ ಸೆಕ್ರೆಟರಿ ಶೋಭಾ HV ಬಂದು ಸ್ಥಳ ಮಂಜೂರು ಮಾಡಿ ನಮ್ಮ ಜಾಗಕ್ಕೆ ಬಂದು ಖಾತೆ ಮಾಡಿಕೊಟ್ಟಿರ್ತಾರೆ. ನಮ್ಮ ಸ್ವಂತ ಜಾಗಕ್ಕೆ ಗ್ರಾಮದವರು ಕೆಲವರು ಕಿಡಿಗೇಡಿಗಳು ನಮ್ಮ ವಿರುದ್ಧ ತೊಂದರೆ ಕೊಡ್ತಾ ಇರ್ತಾರೆ. ನಮ್ಮ ಜಾಗಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮನೆ ಮುಂದೆ ಡ್ರೈನೇಜು ರಸ್ತೆ ಇದ್ರು ಕೂಡ ನಮ್ಮ ಮನೆಯಿಂದ ಡ್ರೈನೇಜು ಕೇಳಕ್ಕೆ ಬರ್ತಾರೆ. ಆದ್ರಿಂದ ಡ್ರೈನೇಜ್ ನಾನು ಬಿಡೋದಿಲ್ಲ, ಪದೇ ಪದೇ ಬಂದು ತೊಂದರೆ ಕೊಡ್ತಾ ಇರ್ತಾರೆ. ಇದ್ರ ಮೇಲೆ ಟ್ರೆಸ್ ಪಾಸಿಂಗು ನಮ್ಮ ಖಾತೆ ಆಧಾರದ ಮೇಲೆ ಸಾತ್ನೂರು ಪೊಲೀಸ್ ಸ್ಟೇಷನ್ ಕೂಡ FIR ಕೂಡ ಮಾಡಿಸ್ತೀನಿ. ಅವರು ನಮ್ಮ ಮೇಲೆ ಹೋಗಿ ಸುಳ್ಳು ಕೇಸ್ನೂ ಕೂಡ FIR ಮಾಡಿಸ್ತಾರೆ. ಎಲ್ಲ ಸ್ಥಳೀಯ ರಾಜಕಾರಣಿಗಳೆಲ್ಲ ಅವ್ರಿಗೆ ಸಪೋರ್ಟ್ ಕೊಟ್ಟು ಅಲ್ಲಿ ಕೆಲವು ಕಿಡಿಗೇಡಿಗಳು ಸಪೋರ್ಟ್ ಕೊಡ್ತಾರೆ ಅವ್ರಿಗೆ. ಆದ್ರಿಂದ ಏನ್ ಮಾಡ್ತೀನಿ, ನಾನು ನ್ಯಾಯಾಲಯದ ಮೊರೆ ಹೋಗಿ ದಿನಾಂಕ 6/2/2024 ನಮ್ಮ ತಾಯಿಯವರ ಹೆಸರಿಗೆ ಒಂದು ಪೇಸ್ಫುಲ್ ಎಂಜಾಯ್ಮೆಂಟ್ ಇಂಜನ್ಸನ್ ಆರ್ಡರ್ ಕೊಡ್ತದೆ ಕೋರ್ಟ್ ಹೋಗಿ ನಾನು ಕೋರ್ಟ್ ಆರ್ಡರ್ ತಗೊಂಡ್ಬರ್ತೀನಿ. ಯಾರು ನಮ್ಮ ಜಾಗಕ್ಕೆ ಬಂದು ಅನಾವಶ್ಯಕವಾಗಿ ತೊಂದರೆ ಕೊಡಬಾರ್ದು, ನಿಮ್ಮ ಪ್ರಾಪರ್ಟಿನ ನೀವು ಮನಸಂತೋಷದಿಂದ ಅನುಭವಿಸಿ ಅಂತ ಕನಕಪುರ ನ್ಯಾಯಾಲಯ ಒಂದು ಆರ್ಡರ್, ಒಳ್ಳೆ ಅದ್ಭುತ ಆರ್ಡರ್ನ ಕೊಡ್ತದೆ ಕೋರ್ಟು. ಅದನ್ನ ಕೊಟ್ಟಾದ್ಮೇಲೆ ಪಂಚಾಯತಿ PDOಗೆ 6/2/2024 ನಾನು ಸ್ಟೇ ತಕ ಬಂದಿದ್ದೀನಿ ನಮ್ಮ ತಾಯಿಯವರ ಹೆಸರಿಗೆ. ನೀವು ಯಾವುದೇ ರೀತಿ ನಮ್ಮ ಖಾತೆನೇ ಆಗ್ಲಿ, ನಮ್ಮ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ಲಿ ಯಾವ್ದು ಬದಲಾವಣೆ ಮಾಡಬೇಡಿ ಅಂತ ಒಂದು ಲೆಟರ್ನ ಕೊಡ್ತೀನಿ. ಕೋರ್ಟ್ ಆದೇಶದ ನಕಲು ಪ್ರತಿನ ಹಾಕಿ ಅದನ್ನ ಕೊಟ್ಟ ಮೇಲೂ ಕೂಡ 9ನೇ ತಾರೀಕು 9/2/2024 ಅರ್ಜಿ ಕೊಟ್ಟರು ಕೂಡ 12/2/2024 ದುರುದ್ದೇಶದಿಂದ ಖಾತೆ ಮಾಡ್ತಾರೆ. 401 301 ಇರೋಂತ ಮೆಜರ್ಮೆಂಟ್ ನ 206ಕ್ಕೆ ತಂದು ಖಾತೆನ ಇಲ್ಲಿಗಲ್ ಖಾತೆ ಮಾಡ್ಕೊಡ್ತಾರೆ. ಇವರು ನಕಲಿ ಇದು ಮಾಡಿ ಖಾತೆಗಳು ಮಾಡ್ತಾರೆ. ಇದ್ರ ವಿರುದ್ಧ ನಾನೇನ್ ಮಾಡ್ತೀನಿ, ದೂರು ಕೊಡ್ತೀನಿ. EO ಏನ್ ಮಾಡ್ತಾರೆ, EOಗೆ ರಿಪೋರ್ಟ್ ಕೇಳ್ತಾರೆ, ನೋಟಿಸ್ ಮಾಡ್ತಾರೆ. EOಗೆ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳಕ್ಕೆ ಬಂದು ಎಲ್ಲ ಮಾಜೂರು ಮಾಡ್ತಾರೆ. ಮಾಜೂರು ಮಾಡಾದ್ಮೇಲೆ ಬಂದು EO ಅವರು ನನಗೆ ಮೆಸೇಜ್ ಕೂಡ ಬಂದಿರ್ತದೆ. 12/2/2024 PDO ಖಾತೆ ಜನರೇಟ್ ಮಾಡಿದಾಗ ನನಗೆ RDPR ಪ್ರಾಪರ್ಟಿ ಅಪ್ರೂವ್ಡ್ ಅಂತ ಮೆಸೇಜ್ ಕೂಡ ಬಂದಿರ್ತದೆ. ನಾನೇನ್ ಮಾಡ್ತೀನಿ, ಉಯ್ಯಂಬಳ್ಳಿಗೆ ಹೋಗಿ EO ಅವ್ರಿಗೆ ಫೋನ್ ಮಾಡಿ ಉಯ್ಯಂಬಳ್ಳಿ PDO ದಾಸಯ್ಯ ಅವ್ರ ಕೈಗೆ ಫೋನ್ ಕೊಡ್ತೀನಿ. ಸರ್, ಈ ತರ ಖಾತೆ ಮಾಡಿದ್ದಾರೆ ನೋಡಿ, PDO ಅವ್ರನ್ನ ನೀವೇ ಕೇಳಿ ಅಂತ. ಅದ್ರಲ್ಲೂ ಕೂಡ ಸ್ವತಃ PDO ಒಪ್ಕೋತಾರೆ. ಹೌದು, ನಾನು ಪ್ರಿಂಟ್ ಕೊಟ್ಟೆ, ನಾನು ಖಾತೆ ಮಾಡ್ಬಿಟ್ಟೆ ಸರ್, ಮಾಡ್ಬಂಗಿಲ್ವಾ ಸರ್ ಕೋರ್ಟಲ್ಲಿ ಇದ್ದಾಗ ಅಂತ PDO ಅವರೇ ಸ್ವತಃ ಒಪ್ಕೋತಾರೆ. ಹಲೋ ಸರ್, ನಮಸ್ತೆ. ಹೇಳಿ ಸರ್. ಸರ್, ನಮ್ಮ ಮನೆ ಎಷ್ಟಿದೆ ಅಷ್ಟು ಎಡಿಟ್ ಮಾಡಿ ಕೊಟ್ಟಿದ್ವಿ ಸರ್. ಅಲ್ಲಿ ಯಾರ್ದು? ಅವ್ರದ್ದೇ ಇವ್ರದ್ದು ಪವಂತು ಕೋರ್ಟ್ ಇಂಜೆಕ್ಷನ್ ಆಗಿತ್ತಲ್ಲ, ಇಂಜೆಕ್ಷನ್ ಆಗಿತ್ತಲ್ರಿ ಕೋರ್ಟ್ ಆರ್ಡ್ರು. ಇದು ಅವ್ರಿಗೆ ತಂದವ್ರು ಅಂತ ಇದು ಮಾಡಿದ್ವಾ? ಮೇಡಮ್ ಅವ್ರು ರೆಡಿ ಮಾಡಿದ್ರು, ಪ್ರಿಂಟ್ ಮಾಡಿ ತಗೊಟ್ರು. ಇಂಜೆಕ್ಷನ್ ಆರ್ಡರ್ ಬೇಕಂದ್ರೆ ಹಾಂ, ಚೇಂಜಸ್ ಮಾಡಂಗಿಲ್ಲ, ಅದು ಮಾಡಂಗಿಲ್ಲ ಸರ್. ಹ್ಞೂ, ಯಾವ ಡೇಟ್ ಇದೆ, ನೀವು ಯಾವ ಡೇಟ್ ನೋಡ್ರಿ ಚೆಕ್ ಮಾಡಿ. ಮೇಡಮ್ ಅವ್ರು ಚೆಕ್ ಮಾಡ್ತೀನಿ ಸರ್. ಅದಾದ್ಮೇಲೆ ಕೂಡ ಮಾಧ್ಯಮದವರು ಕೂಡ ಉಯ್ಯಂಬಳ್ಳಿಗೆ ಬರ್ತಾರೆ, ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿಗೆ ಬರ್ತಾರೆ. ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿ PDOನ ಕೇಳ್ತಾರೆ, ನೀವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದೀರಾ ಅಂತ. ಹೌದು, ನಾನು 12ನೇ ತಾರೀಕಲ್ಲಿ ನಾನು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ನಾನು ಖಾತೆ ಮಾಡ್ಬಿಟ್ಟಿದ್ದೀನಿ, ತಪ್ಪಾಯ್ತು ಸರ್, ನಾನು ಅದನ್ನ ಸರಿ ಮಾಡ್ಬಿಡ್ತೀನಿ ಅಂತ PDO ಅವರೇ ಸ್ವತಃ ಒಪ್ಕೊಂಡವ್ರೆ. ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ, ಹೌದಾ? ಸತ್ಯನಾ ಸುಳ್ಳು? ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರು ಈಗ ಮಾಡಿದ್ರು ತಪ್ಪಾಗೋಗಿದೆ, ಅದು ಸರಿಪಡಿಸ್ತಾರೆ. ಅದು ಸರಿಪಡಿಸ್ಬೇಕು, ಆ ಥರ ಮಾಡೋದು ತಪ್ಪಲ್ವ? ಇದೆಲ್ಲ ನಾನು ಜಿಲ್ಲಾ ಪಂಚಾಯತಿಗೆ CD ಮಾಡಿಸಿ ಕಂಪ್ಲೇಂಟ್ ಕೊಟ್ರು ಕೂಡ ಇದನ್ನೆಲ್ಲ EO ಅವಿನಾಶ್ ಅವರು ನೋಡಿದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಏನ್ ಮಾಡಿದ್ದಾರೆ, ಇಷ್ಟೆಲ್ಲ ದಾಖಲೆ ಕೊಟ್ಟರು, ನಾನೇನೆ ಸುಳ್ಳು ದಾಖಲೆ ಕೊಟ್ಟಿದ್ದಾನೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳಿ ನನ್ನ ಮೇಲೆನೆ CEO ಅವ್ರಿಗೆ ಶಿಫಾರಸ್ ಮಾಡಿರ್ತಾರೆ. ದಯವಿಟ್ಟು ನೋಡಿ, ಇಂಥ ಅಧಿಕಾರಿಗಳ ವಿರುದ್ಧ ದಯವಿಟ್ಟು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ತಗೊಂಡು ನಮ್ಮಂತವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ಸ್ವಾಮಿ. ಇನ್ನೊಂದ್ಸಲಿ ಆ ವಿಡಿಯೋನ ಆಡಿಯೋನ ಮತ್ತೊಂದ್ಸರಿ ಕೇಳಿ. ನಿಮ್ಗೂ ಹಲವಾರು ಬಾರಿ ನಾನು ವಾಟ್ಸಪ್ ಮುಖಾಂತರ ಆಡಿಯೋ ವಿಡಿಯೋನ ಕಳಿಸಿದೀನಿ, CEO ಅವ್ರಿಗೂ ಕಳಿಸಿದೀನಿ,
ಡೆಪ್ಯೂಟಿ ಸೆಕ್ರೆಟರಿ ಅವ್ರಿಗೂ ಕಳಿಸಿದ್ದೀನಿ, AS ಅವ್ರಿಗೂ ಕಳಿಸಿದ್ದೀನಿ. ದಯವಿಟ್ಟು ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ ಸ್ವಾಮಿ. ಮುಂದುವರಿದು ಇದೇನಾದ್ರು ನೀವು ಏನಾದ್ರು ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಮುಂದುವರಿದು ಏನಾದ್ರು ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅರಬೆತ್ತಲೆ ಹೋರಾಟವನ್ನ ಜಿಲ್ಲಾ ಪಂಚಾಯತಿ ಮುಂದೆಗಡೆನೆ ನಾನು ಮಾಡ್ತೀನಿ ಅಂತ